ಇವತ್ತು ತೋಟಕ್ಕೆ ಬಂದಿನಿ ಬಾಳೆ ಮೋತಿ ಹೂವಿನ ಪಲ್ಯ ಮಾಡ್ಬೇಕು ಅಂತೇಳಿ. ಈಗ ಇದ್ರ ಕೊಯ್ಕಿಂದ ಹೋಗಿ ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇದ್ರೊಳಗಿರ್ತಾವಲ್ಲ ಇವೇ ಹೂವು ಪಲ್ಯ ಮಾಡವು. ಇದನ್ನೆಲ್ಲ ತೊಳೆದು ಎಲ್ಲ ಸೋಸ್ಕಿ ಪಲ್ಯ ಮಾಡಬೇಕು. ನೋಡಿ 4 ಮೋತಿ ತಗೊಂಡಿನಿ. ಇದ್ರ ಹೂ ಪಲ್ಯ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ ಇದೆಲ್ಲ ಸಿಪ್ಪೆ ತಕ್ಕೋಬೇಕು. ಇದ್ರೊಳಗಿರೋದೇ ಹೂವು. ಎಷ್ಟಾಗತ್ತೆ ಅಷ್ಟು ಬಿಡಿಸ್ಬೇಕು. ಅಷ್ಟ್ರ ಮೇಲೆ ಹೆಚ್ಚಾಕ್ಬೇಕು. ಇದನ್ನು ಬಿಡ್ಸಕ್ಕೆ ಬರೋದಿಲ್ಲ, ಎಳೆಕೈತೆ. ಈ ಹೂ ಕ್ಲೀನ್ ಮಾಡಿದರೆ ಈ ಒಳಗಡೆ ಇರ್ತೈತಲ್ಲ ಇದ್ರನ್ನ ತೆಗಿಬೇಕು. ಇದನ್ನು ಹಾಕ್ಬಾರ್ದು, ಇದನ್ನು ಹಾಕ್ಬಾರ್ದು. ಈ ಥರ ಇರಬೇಕು. ಭಾಳ ಬೆಳೆದ ಹೂವಾದರೆ ತೆಗಿಬೋದು, ಸಣ್ಣ ಹೂವಾದರೆ ಹಾಗೆ ಹೆಚ್ಚಬೋದು. ನೀರು ಬಿಸಿ ಮಾಡಕ್ಕೆ ಇಟ್ಕೊಂಡಿನಿ. ಅದಕ್ಕೆ ಅರ್ಶಿನ ಪುಡಿ ಹಾಕ್ಬೇಕು. ಹೆಚ್ಚಿಟ್ಕೊಂಡಿದ್ದು ಬಾಳೆ ಹೂವು, ಕಲ್ಲುಪ್ಪು, ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಹೂ ಬೆಂತು ಈ ನೀರು ಬಸ್ಕೋಬೇಕು. ಎಣ್ಣೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಕೊತ್ತಂಬರಿ, ಒಣಮೆಣಸು, ಹುಣಸೆಹಣ್ಣು, ಅರ್ಶಿನ ಪುಡಿ. ಇದನ್ನು ಕುಟ್ಟಿ ಪುಡಿ ಮಾಡ್ಕೊ ಬರ್ಬೇಕು. ನೀರು ಹಾಕ್ತೈತಿನಯ್ಯ. ಈ ಥರನೇ ಪುಡಿ ಮಾಡ್ಕೋಬೇಕು. ನೀರು ಹಾಕ್ತೈತಿ ನೋಡ್ರಿ. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸು, ಜೀರಿಗೆ, ಟೊಮೆಟೊ, ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದು, ಕರಿಬೇವಿನ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಬೇಸಕ್ಕೂ ಉಪ್ಪು ಹಾಕಿನಿ, ಒಗ್ಗರಣೆಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿನಿ.
ಅದಕ್ಕೆ ಮಸಾಲೆ ಹಾಕ್ತಾ ಇದ್ದೀನಿ. ಬೇಯಿಸ್ಕಿಂದಿದ್ದು ಬಾಳೆ ಹೂವು, ಸ್ವಲ್ಪ ನೀರು ಹಾಕಿ ಬೇಯಿಸಕ್ಕಿಡ್ಬೇಕು. ಇದನ್ನ ಸಣ್ಣ ಬೆಂಕಿಗೆ ಸ್ವಲ್ಪ ಬೇಯಿಸ್ಕೋಬೇಕು, 1-2 ನಿಮಿಷ. ತೆಂಗಿನ ತುರಿ, ಇದನ್ನ ಒಂದು 5 ನಿಮಿಷ ಬೇಯಿಸಿದ ನಂತರ ರೆಡಿ ಆಯ್ತು ಪಲ್ಯ. ಈಗ ಪಲ್ಯ ರೆಡಿ ಆಯ್ತು, ಇಳಿಸ್ಬಿಟ್ಟು ಟೇಸ್ಟ್ ನೋಡೋಣ ಬನ್ನಿ. ಬಾಳೆ ಹೂವಿನ ಪಲ್ಯ ರೆಡಿ ಆಯ್ತು, ತಿಂದು ಟೇಸ್ಟ್ ನೋಡ್ತೀನಿ ಬನ್ನಿ. ಬಾಳೆ ಹೂವಿನ ಪಲ್ಯ ಸಖತ್ ರುಚಿಯಾಗೈತಿ. ಅದು ಎಷ್ಟಾದ್ರೂ ಟೇಸ್ಟ್ ಆಗೈತೆ ನಾ ಬಾಳೆ ಹೂವಿನ ಪಲ್ಯ. ಮಧ್ಯ ಬಾಳೆ ಹೂವು ಸಿಗ್ತವೆ, ಭಾಳ ರುಚಿಯಾಗೈತಿ. ಪಲ್ಯ ಭಾರಿ ಚಲೋ ಆಗೈತಿ. ಉಳ್ಳಾಗಡ್ಡೆ ಟೊಮೆಟೊ ಬಾಯಿ ಸಿಗ್ತವೆ, ಭಾರಿ ಸಖತ್ ರುಚಿಯಾಗೈತಿ ಬಾಳೆ ಹೂವಿನ ಪಲ್ಯ. ಈ ಬಾಳೆ ಹೂವಿನ ಪಲ್ಯ ಯಾವಾಗಾದ್ರೂ ನೀವು ತಿಂದಿದ್ರೆ ಕಮೆಂಟ್ ಮಾಡಿರಿ. ಈ ವಿಡಿಯೋ ಹೆಂಗಿದೆ ಅಂತ ಕಮೆಂಟ್ ಮಾಡಿರಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಬಟನ್ ನೋಡಿರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.